ಇಲ್ಲಿ ನೋಡ್ರಿ ನಮ್ಮ ಗುರುಗಳು ಬಜ್ಜಿ ಮಾಡತ್ತಾರು. ಹೊರಗಡೆ ಮಾಡ್ತಿದ್ರು ಶಿಸ್ತು ಅಂತಾರೆ, ಸಿಕ್ಕಾಪಟ್ಟೆ ಮಡಿ ಬರ ಸಣ್ಣಂಗ, ಅದಕ್ಕೆ ಒಳಗಡೆ ಬಂದು ಬಜ್ಜಿ ಮಾಡತ್ತಾರು. ಹೀಗೆ ಅವರು ಗೆದ್ದು ಕಪ್ ಈ ಸಲ ಆದರೂ ಕಪ್ ತರಬೇಕಂತ ನಮ್ಮ RCB ಫ್ಯಾನ್ಸ್ ವತಿಯಿಂದ ನಾವು ಹೇಳ್ತಾ ಇದ್ದೀವಿ. ಜೈ RCB, ಜೈ RCB, ಜೈ RCB. RCB ಫ್ಯಾನ್ಸ್ ಯಾರಿದ್ದೀರಿ ಒಂದರ ಇದನ್ನ ಕೊಡ್ರಿ, ಲೈಕ್ ಕೊಡ್ರಿ, ಪಡ ಕಮೆಂಟ್ ಮಾಡ್ರಿ. ಜೈ RCB. ತಂಬಾಕು ಬೆಳೆ ನೋಡ್ರಿ, ಇದು ಲಾಸ್ಟ್ ಇದು ನೋಡ್ರಿ, ಇದೇನೈತಿ ಬೆಲೆ ಏನೈತಿ, ಇದು ಮಾಡಿ ಒಣಗಿಸಿ ಇದು ಮಾಡ್ತಾರೆ, ತಂಬಾಕು ಮಾಡ್ತಾರೆ ಸ್ನೇಹಿತರೆ ರೀ. ಅದು ತಂಬಾಕು ಬೆಲೆ ಏನಿತ್ತಿರಲ್ಲ, ತಂಬಾಕು ಬೆಲೆ ತಪ್ಪಳುಗಳನ್ನು ಈ ರೀತಿ ಒಣಗಾಕಿಡ್ತಾರೆ. ಇದು ಒಣಗಿದ್ರೆ ಆಚೆ ಕಡೆ ಹಸಿದೈತಿ ರೀ, ಆಚೆ ಕಡೆ ಹಸಿದೈತಿ, ಈ ಕಡೆ ಒಣಗಿದ್ದೈತಿ ನೋಡ್ರಿ. ಈ ರೀತಿ ಒಣಗಿಸ್ಬೋದಕ್ಕೆ ಏನು ಮಾಡ್ತಾರೆ ಮುಂದೆ ಕೆಲಸ, ಮುಂದೆ ಬಟ್ಟೆ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ ಮುಂದೆ. ಅದನ್ನು ಬಟ್ಟೆ ಕೊಟ್ಟು ತಾನ ಇದು ಕಟ್ಟಿ ಹಾಕತ್ರಿ, ಈ ಥರ ಹಾಕತ್ರಿ. ಬಟ್ಟೆ ಆತಂದ್ರೆ ಈ ಥರ ತಂಬಾಕು ಹೋಗುತ್ತೆ. ಮಕ್ಕಳು ಹೊರಗಡೆ ಬಂದಿರಿ, ಒಳಗಡೆ ವಿಡಿಯೋ ಅಳಾವಿರಲಿಲ್ಲ. ಇದು 30 ನಿಮಿಷ ಆದ್ರೆ ಅನಿವಾರ್ಯ ಕಾರಣದಿಂದ ಸಿಂಪಲಾಗಿ ತೋರಿಸ್ತೀನಂತ ಮತ್ತೆ ಬರ್ತೀನತ್ರಿ ಮುಂದಿನ ತಿಂಗಳದಾಗ. ಮುಂದಿನ ತಿಂಗಳ ಮತ್ತೆ ಬಂದಾಗ ಸಂಪೂರ್ಣ ವಿಡಿಯೋ ಮಾಡ್ತೀನಂತ. ನಾನು ಆತ್ಮೀಯ ಸ್ನೇಹಿತರದಾರ ನೋಡ್ರಿ ಒಟ್ಟರು. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ. ಇವತ್ತು ಡೇ 8. ಇವತ್ತು ಎಲ್ಲಿದ್ದೀರಿ ನಾವತ್ತ? ರಾಯಚೂರು ಬೌಂಡ್ರಿದಾಗ ಹೋದಿರಿ. ಇವತ್ತು ಏನೇನು ಹಾಕತ್ತಿ ಎಲ್ಲನೂ ಈ ವಿಡಿಯೋದಾಗ ಅಂತಾರೆ ಪೂರ್ತಿ ತೋರಿಸ್ತಾ ಹೋಗ್ತೀವತ್ತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮೊದಲ ನಮ್ಮ ಕಂಬಿ ರೀ, ನಮ್ಮ ಕಂಬಿಯಿಂದ ಸ್ಟಾರ್ಟ್ ಮಾಡತ್ತ. ಇಲ್ಲಿ ನೋಡ್ರಿ ನಮ್ಮ ಆತ್ಮೀಯ ಸ್ನೇಹಿತರು ಪಾದಯಾತ್ರಿಗಳು. ಈ ವಿಡಿಯೋ ಬರೋದ್ರ ಅಲ್ಲೆಲ್ಲ ಮುಗಿದೋಗಿತಿರ್ತದ. ಹೌದ್ರಿ, ಇನ್ನ ಎಡಿಟ್ ಮಾಡ್ಬೇಕಲ್ಲ. ಮತ್ತೇನ್ರಿ DJ ಮಲ್ಲೂರ ಏನ್ ತಿನ್ನಾಕತ್ರಿ? ಏನಂತ್ರಿ ಪಾದಯಾತ್ರೆ ಬಗ್ಗೆ ರೀ? ಚಲೋ ಐತ್ರಿ ಸರ್, ಚಲೋ ಐತ್ರಿ. ನೀವು ನೋಡ್ಕೊಂಡು ಬರ್ಕೊಂಡ್ರಿ ಗಾಡ್ಯಾಗ ಐತ್ರಿ. ಏನ್ ಮಾಡಿದ್ರಿ ಶಿವ ಹಂಗ್ ಮಾಡ್ಬಿಟ್ಟಾನ್ರಿ. ಶಿವ ಆಡ್ಸಿದಂತೆ ಆಡ್ಬೇಕ್ರಲ್ಲ. ಮತ್ತೇನ್ರಿ ಕಿರಣ್ ಅವ್ರ? ಕೊಬ್ಬರಿ ಬೆಳಗಿನ ನಾಷ್ಟ ಕೊಬ್ಬರಿ ಮೇಲೆ ಮುಗಿಸ್ಲತ್ತೇವ್ರಿ. ಹೆಂಗಿತ್ತು ರಸ್ತಾ? ಲೇಟ್ ಆದ್ರೆ ಇಡ್ಲಿ ವಡ ಸಿಗಂಗಿಲ್ರಿ. ನಮಗಂತೂ ಆಗೈತ್ರಿ ಇಲ್ಲೇ ಇವ್ರ ಮನ್ಯಾಗ, ಮಾಳೆಯವ್ರ ಮನ್ಯಾಗ್ರಿ. ಅಲ್ಲಿ ಹೋಗಿ ಹುಗ್ಗಿ ಹೊಡೆದ ನಾವು ಮುಂದೆ ನಡೀತೇವ್ರಿ. ಅನ್ನ ಸಾರ ಜಡ ಜಪ್ಪ ಅಂತೇಳಿ ಮುಂದಕ್ಕೆ ಹೋಗ್ಬಿಡ್ತೇವ್ರಿ. ತಿಳಿ ಸಾರು ಅನ್ನ ಮತ್ತೆ ಇವತ್ತು ಟ್ಯಾಬ್ಲೆಟ್ ಯಾರ್ಯಾರು ತೊಗೊಂಡ್ರಿ? ಇವತ್ತ ಜಲ್ಕ ಟ್ಯಾಬ್ಲೆಟ್ ಅಲ್ಲಿ ಮುಂದೆ ಹೋಗಿ ಜಳಕ ಟ್ಯಾಬ್ಲೆಟ್ ಕೊಡ್ತಾರ. ಈಗ ಅಲ್ಲಿಂದ ತಗೊಂಡ್ಬಂದಿವ್ರಿ ಮಲೆಗೆ ಕೊಟ್ಟೆ ಟ್ಯಾಬ್ಲೆಟ್. ಇನ್ನು ಮುಂದೆ ಏನಾರು ನೀರು ಸಿಕ್ಕೋರ ಉದ್ಯೋಗತ್ತೀವ್ರಿ. ಸ್ನಾನ ಮಾಡ್ತೇವ್ರಿ. ಸ್ನೇಹಿತರು ನಾನು ಪಾದಯಾತ್ರೆ ಮಾಡೋಕೆ ಅನ್ಕೊಂಡಿದ್ದೀನಿ, ಆದ್ರೆ ಏನು ಮಾಡೋದು ಗಾಯಿನ ಮಾದಿಲ್ಲ, ಮತ್ತೆ ಚಪ್ಪಳ ಕೊಡಿ ಮತ್ತೆ ನೋವಾಕತ್ತಂದ್ರೆ ಅದಕ್ಕೆ ವೆಂಕಟಾಪುರದಿಂದ ಪಾದಯಾತ್ರೆ ಮಾಡೋಕೆ ವಿಚಾರ ಮಾಡ್ಕೊಂಡಿನಿ. ಅಲ್ಲಿವರೆಗೂ ಏನೈತಿ ಗಾಡಿನ ಗತಿ ಏನಂತೀರಿ? ಮತ್ತೆ ನೋವಾತನ್ರ ಏನ್ ಮಾಡೋ ಇಲ್ಲೇನತ್ತಂದ್ರ ಏನ್ ಕೊಡಾಕತ್ರಿ? ಬೆಲ್ಲ ರೀ, ಗುರುಗಳ ಮಲ್ಲಿಕಾರ್ಜುನ ಗುರುಗಳ ಏನತ್ತಂದ್ರಿ? ನೋಡ್ರಿ ನಮ್ಮ ಮಲ್ಲಿಕಾರ್ಜುನ್ ಪುರಾಣಿಕ್ ಅವರು ಬೆಲ್ಲ ಹಂಚ್ತಿದ್ದಾರೆ. ಎಲ್ಲ ಇಡ್ತಾರಲ್ಲ ಎಲ್ಲ ಇಡ್ತಾರಲ್ಲ ಸ್ವಲ್ಪ ತಂತ್ರ ಸ್ವಂತ ಹೊಟ್ಟೆ ಸತಿ ಇಲ್ರಿ. ಯಾರು ಚೋಟನ ಒಬ್ಬ ಮಾಡನ್ರಿ. ಇನ್ನೊಂದ್ ಸ್ವಲ್ಪ ಬೆಳಕ ಆಲತ್ ಬಿಟ್ಟಿವ್ರ ನೀರ್ ಕಾಯಿಲ್ ನೆಕ್ಸ್ಟ್ ಇವತ್ತಿಂದ ಏನೇನು ನಿಂತಿರುತ್ತ? ಇವತ್ತು ಏನು ಇಲ್ಲ ಹೊಟ್ಟಿಗೆ ಏನಾರ ಇದ್ರೆ ಪ್ರಸಾದ ಇಲ್ಲ, ಬಿಸಿನೀರು ಇಲ್ಲ, ನಾವರೇ ಫುಲ್ ಕಂಗಾಳ ಹಾಕಿದ್ದೀವಿ. ಈಗ ರೋಡ್ ಕಾಣಿಸ್ವಲ್ ಆಗ್ಯದ. ಯಾರು ಎಳ್ಕೊಂಡು ಹೋದ್ರ ಹೊಂಟಿವಿ.
ಸಂತರನಕ ನಮ್ನ ಇಲ್ಲಿ ತಕ ತಂದು ಬಿಟ್ಟಾರು ಮುಂದೆ ಅಂತರ ಮಾಡ್ರಾದ್ರ ನಾವ್ ಇಲ್ಲೇ ಇರ್ತೀವಿ ಬಾಳಿ ಹೋದ್ರಂದ್ರ ಮುಂದಕ್ಕೆ ಹೋಗ್ತೀವಿ ಚಡ್ಡಿ ತಗೊಂಡ್ರೆ ಚಡ್ಡಿ ಇರ್ತೈತ್ರಿ ಉಂಡ ತಗೊಂಡ್ರೆ ಉಂಡ ಇರ್ತೈತ್ರಿ ಎಲ್ಲ ಮೇಗ ತಗೊಂಡ್ರೆ ಕುಂಡ ಹಿಡ್ಕೊಂಡು ಬಿಡ್ತೈತ್ರಿ ಮುಂದೆ ಮುಂದೇನು ನಾನು ಸಾಲ ಕಡೆತಾರ ಸಾವು ಗುಂಗಿ ಕೊಡ್ರಿ ನಿಂದ ಹೆಸರಟ್ಟಲ್ಲ ಸಂಪತ್ ಅರ್ಜನ್ ಹಾಂ ಸಂಪತ್ ಅರ್ಜನ್ ಸಂಗು ಸಂಪತ್ ಅರ್ಜನ್ ರೀ ಸಂಪತ್ ಅರ್ಜನ್ ಮಹಾತ್ಮಲಯ್ಯ ಮಹಾತ್ಮಲಯ್ಯ ಚಾಲು ಐತೆ ನೋಡಿ ಟೈಮ್ ಮಹಾತ್ಮಲಯ್ಯ ಹಾಗೇ ನಡ್ಸ್ ಹಾಯ್ ಗಾಯ್ಸ್, ನಾವೀಗ ರಾಯಚೂರಿಂದ ಹೊಂಟಿದ್ದೇವೆ. ನೋಡ್ರಿ ಸ್ನೇಹಿತರೆ, ನಾವೀಗ ರಾಯಚೂರಿನಲ್ಲಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಯಚೂರನ್ನು ದಾಟಿ ಮಧ್ಯಾಹ್ನ ಪ್ರಯಾಣವನ್ನು ತಲುಪ್ತಾ ಇದ್ದೇವೆ. 8 ಕಿಲೋಮೀಟರ್ ಇವತ್ತಿನ ಸಂಜೆಯ ವಸ್ತಿ ಗಟ್ಟು ಅಂತೇಳಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲಾ. ಏ ತೆಲಂಗಾಣ ಇತ್ತು, ಆಂಧ್ರ ಪ್ರದೇಶ ನೋಡು ಮತ್ತೆ ಪಕ್ಕದ ತೆಲಂಗಾಣ ಅದ. ತೆಲಂಗಾಣ ಐತೆ. ಫಸ್ಟ್ ಆಂಧ್ರ ಪ್ರದೇಶನೇ, ಫಸ್ಟ್ ಆಂಧ್ರ ಪ್ರದೇಶ. ಬಟ್ ಕರ್ನೂಲ್ ಈಗ ಫಸ್ಟ್ ಹತ್ತದ ತೆಲಂಗಾಣನ, ಆಮೇಲೆ ಆಂಧ್ರ ಪ್ರದೇಶ. ಇದಿಲ್ಲ ಆಗೈತೆ ಅದಕ್ಕೆ ಗದ್ವಾಲ್ ಜಿಲ್ಲೆ ಬರ್ಬೋದು ಅನ್ಸುತ್ತೆ. ಗದ್ವಾಲ್ ಆ ಕಡೆ ಬರ್ತದೆ ತೆಲಂಗಾಣ. ಯಾವುದೋ ಒಂದು ಜಿಲ್ಲಾ ಒಟ್ಟು ಆಂಧ್ರ ಪ್ರದೇಶದ ಯಾವುದೋ ಒಂದು ಜಿಲ್ಲಾ ಅಂತಕ್ಕಂಥ ಪ್ರದೇಶಕ್ಕೆ ನಾವು ಇವತ್ತಿನ ಸಂಜೆ ವಸ್ತಿಗೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಪಯಣಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಧನ್ಯವಾದಗಳು. ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಿರ್ಸೇಲ್ ಪಾದಯಾತ್ರೆ ಡೇ 9 ಸ್ನೇಹಿತರೆ. ನಿನ್ನೆ ಡೇ 8 ಒಳಗೆ ಗಟ್ಟಿ ಒಳಗೆ ವಸ್ತಿ ಮಾಡಿದ್ವಿ, ರಾತ್ರಿ ವಸ್ತಿ. ಬೆಳಿಗ್ಗೆ 3 ಗಂಟೆ 4 ಗಂಟೆಗೆ ಬಿಟ್ರಿ ಅಂತ ಗಟ್ಟು ಬಿಟ್ಟಿವಿ. ಗಟ್ಟು ಬಿಟ್ಟು 9 ಗಂಟೆ ಸುಮಾರು ಏನೈತಿ. ಮಧ್ಯಾಹ್ನ ಇಲ್ಲಿ ಪಡ್ಡಿಪುರಮ್ ಏನೋ ಅಂತಾರೆ ಊರದು, ಆ ಊರಿಗೆ ಬಂದ್ವಿ. ಆ ಪಡ್ಡಿಪುರಮ್ ಅಂತ ಮಧ್ಯಾಹ್ನ ವಸ್ತಿ ಮಾಡಿದ್ವಿ ಸ್ನೇಹಿತರೆ. ಪಡ್ಡಿಪುರಮ 2-3 ದಿನ ಐತಿ. ನೀವು ಸ್ವಲ್ಪ ನಡೆಯೋಕ್ಕಾಗಲ್ಲ ಸಂಬಂಧ ಏನೈತಿ ಸ್ನೇಹಿತರೆ.
2-3 ದಿನ ಐತಿ ಪೂರ್ತಿ ಇದ್ರಾಗ ಬುಲೋರೋ ಪಿಕಪ್ ಗಾಡಿಯಾಗ ನಾವು ಸ್ವಲ್ಪ ಕೂತ್ಕೊಂಡು ಬಂದಿರಿ ಸ್ನೇಹಿತರೆ. ಇವತ್ತಿಗೆ ಮಧ್ಯಾಹ್ನದಾಗ 2 ಗಂಟೆಗೆ ಬಿಟ್ಟೇನು ರೀ ಪತಿಪುರಮ. ಮುಂದಿನ ಶಾಂತಿನಗರ ಅಜ್ಜಿ ಮನೆಗೆ ಹೊಂಟಿದ್ದೀವಿ. ಇವತ್ತು ರಾತ್ರಿ ವಸ್ತಿಯಲ್ಲಿ ಐತಿ. ಇಲ್ಲಿಂದ ಬಹುತೇಕ ಒಂದು 8-10 ಕಿಲೋಮೀಟ್ರ್ ಆಗ್ಬೋದು ರೀ. ಈಗ ಮತ್ತೀಗ ಪಾದಯಾತ್ರೆ ಪ್ರಾರಂಭ ಮಾಡೀನಿ ಸ್ನೇಹಿತರೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮತ್ತು ನಡ್ಕೊಂಡು ತೊಗೊಂಡಂತ ಮತ್ತೆ ಸ್ಟಾರ್ಟ್ ಮಾಡೀನಿ. ಈಗ ನೋಡೋಣ ರೀ ಇವತ್ತಿಂದ ಡೇ 9 ಏನೈತಿ. ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ತಡ ಮಾಡಿ ವೀಡಿಯೋ ಮಾಡತ್ತೀನಿ. ಇದನ್ನು ಸಮಯ ಇರಲಿ. ಇವತ್ತು ನೋಡೋಣ ಸ್ನೇಹಿತರೆ, ಡೇ 9 ಸ್ವಲ್ಪ ಹಾಕೋತ ಹೋಗ್ತೀನಿ ಅಂತ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ದಿಂದ, ಮೊಬೈಲ್ ಚಾರ್ಜರ್ ಪ್ರಾಬ್ಲಮ್ದಿಂದ ಸ್ವಲ್ಪ ವಿಡಿಯೋಗಳು ಸ್ವಲ್ಪ ಏರಪ್ರಿ ಆಗ್ತಾಯಿದೆ. ಎಡಿಟ್ ಮಾಡೋಕೆ ಆಗ್ತಾಯಿಲ್ಲ, ಟೈಮ್ ಸಿಗ್ತಾಯಿಲ್ಲ. ಅದ್ರ ಸಂಬಂಧ ಸ್ನೇಹಿತರೆ ಕರ್ನೂಲ್ ರೋಡಿಗೆ ಸಾಕಷ್ಟು ಪಾದಯಾತ್ರೆ ಹೊಂಟಿದ್ದಾರೆ. ಈಗ ಇದು ಕರ್ನೂಲ್ ರೋಡ್ ಸ್ನೇಹಿತರೆ. ಇದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದು ಮುಂದೆಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಶಾಂತಿನಗರ್ ಇಲ್ಲಿಂದ 10 ಕಿಲೋಮೀಟ್ರ್ ಐತಿ. 10 ಕಿಲೋಮೀಟ್ರ್ ಹೋಗ್ಬೇಕು. ಇನ್ನೂ ನಾವು ಅಂದಾಜು ಒಂದು 13 ಕಿಲೋಮೀಟ್ರ್ ಬಹುತೇಕ ಕಿಲೋಮೀಟ್ರ್ ಬಂದೀನಿ. ಆಂಧ್ರ ಪ್ರದೇಶ ಸ್ನೇಹಿತರೆ. ಇದು ಬಹುತೇಕ 3 ಕಿಲೋಮೀಟ್ರ್ ಬಂದಿರ್ಬೋದು ಅನಿಸುತ್ತೆ ನನಗೆ. ಇನ್ನು 10 ಕಿಲೋಮೀಟ್ರ್ ಹೋಗ್ಬೇಕು ಸ್ನೇಹಿತರೆ. ಇವತ್ತಿನ ರಾತ್ರಿ ವಸ್ತಿ ಇನ್ನೂ 10 ಕಿಲೋಮೀಟ್ರ್ ಐತಿ. ಇನ್ನೂ 10 ಕಿಲೋಮೀಟ್ರ್ ಬಹುತೇಕ ಅಂದ್ರೆ ಇನ್ನೊಂದು 1.5 ತಾಸು ಆಗ್ಬೋದು ಬಹುತೇಕ. ಇಲ್ಲ 1.5 ತಾಸು ಇಲ್ಲ 2 ತಾಸು ಆಗ್ಬೋದು ಮಿನಿಮಮ್ ಅಂದಾಜು ಸ್ನೇಹಿತರೆ. ಸ್ನೇಹಿತರೆ ಇವಾಗ ಎಲ್ಲಿದ್ದೀವಿ ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಇರ್ತಾರೆ. ಎಲ್ಲಿದ್ದೀವಿ ಅಂತ ಮುಖ ಇದು ಜಲ್ಲಿಕಲ್ಲು ಅಂತ. ಇಲ್ಲಿಂದ ಜಲ್ಲಿಕಲ್ ಕ್ರಾಸ್ ನಲ್ಲಿ ಒಂದು ಮನೆ ಐತೆ. ಆ ಮನೆಗೆ ಹೋಗಿ ನಾವು ಇವತ್ತಿನ ಸಂಜೆ ವಸ್ತಿಯನ್ನು ಮಾಡ್ತೀವಿ. ಏನು ವಿಶೇಷ ಐತ್ರಿ ಅಲ್ಲಿ? ಅಲ್ಲಿ ಲೆಮನ್ ರೈಸ್ ಅಂಡ್ ನಮ್ಮ ವೇದಮೂರ್ತಿ ಶೇಖರಯ್ಯ ಗುರುಗಳು ಬಜ್ಜಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮುಂದೋಗಿ ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ, ನಮ್ಮ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀವಿ. ಮತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಸಂಜೆ ವಸ್ತಿಯನ್ನು ತಲುಪುತ್ತೇವೆ. ಇನ್ನೊಂದು 2 ಕಿಲೋಮೀಟರ್ ಇರ್ಬೋದು, ಭಾಳ ಅವರ 2 ಕಿಲೋಮೀಟ್ರ್ ಐತ್ರಿ. 2 ಕಿಲೋಮೀಟರ್ನಲ್ಲಿ ನಾವು ಸಂಜೆ ವಸ್ತಿಯನ್ನು ತಲುಪ್ತೀವಿ. ನೋಡೋಣ ಬಜ್ಜಿ ಅದರಿಂದ ಸಂಜೆ ವಸ್ತಿಯನ್ನು ಮುಗಿಸೋಣ. ಮತ್ತೆ ಮುಂದೆ ನಾಳಿನ ಪಯಣವನ್ನು ಬೆಳೆಸುತ್ತೇವೆ. ಸ್ನೇಹಿತರಿಗ ಶಾಂತಿನಗರದಾಗ ಅದೀವಿ ರೀ. ಈ ಕಡೆ ಮುಂದೆ ಬರ್ಬೇಕಾರೆ ಆಟ ನಿಂದಿರ್ಬೇಡ್ರಿ. ಮುಂದೆ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ನಿಂದ್ರ ಬರ್ರಿ. ಬೆಂಡ್ ಮಾಡಿ ನಿಂದಿರ್ಬೇಡ್ರಿ. ಮುಂದೆ ನಿಂದ್ರಿ. ಹಾಂ, ಈಗ ನಿಂದ್ರಿ. ಮಳೆ ಬರಾಕತ್ತೈತೆ ನೋಡ್ರಿ. ಈಗ ಯಾವ್ರಿದ? ಶಾಂತಿನಗರ ಅಜ್ಜಿ ಮನೆ. ಅಜ್ಜಿ ಮನೆ. ಟೈಮ್ ಏಟ್ ಆಗೈತೆ ರೀ ಈಗ? ನಿನ್ನ ಜೂಮ್ ಮಾಡ್ತೀನಿ ಗಪ್ಪ. ಈ ವಿಡಿಯೋ ಬರೋದು IPL ಮುಗಿದ್ರಿ. IPL ಯಾಕೆ ಇವಾದ ನಂತರ ಆಗ್ತಾನೆ ಇದನ್ನು ವಿಡಿಯೋ. ಜಂಪಡಿ ಹೋದ ಬಳಿಕ ಇಲ್ಲಿ ನೋಡ್ರಿ, ನಮ್ಮ ಗುರುಗಳು ಬಜ್ಜಿ ಮಾಡತ್ತಾರು. ಹೊರಗಡೆ ಮಾಡ್ತಿದ್ರು ಶಿಸ್ತು ಅಂತಾರೆ. ಸಿಕ್ಕಾಪಟ್ಟೆ ಮಡಿ ಬರ ಸಣ್ಣಂಗೆ, ಅದಕ್ಕೆ ಒಳಗಡೆ ಬಂದು ಬಜ್ಜಿ ಮಾಡತ್ತಾರು. ವೇದಮೂರ್ತಿ ಶೇಖರಯ್ಯ ಪುರಾಣಿಕವ್ರು ಬಜ್ಜಿ ಮಾಡತ್ತಾರ ನೋಡ್ರಿ. ಗರಿ ಗರಿಯಾದ ಬಜ್ಜಿ, ಕುರುಮ್ ಕುರುಮ್ ಬಜ್ಜಿ. ಭಾಳ ಬೇಡ ಹೊಡಿತೈತ್ರಿ ಮತ್ತೆ. ಬರ್ರಿ ಈ ಸಲ RCB ಕಪ್ ತಗೋತಲ್ರಿ. ಹಾಂ, ಮಾಡ್ಕೊಂಬನ್ನಿ. ಈಗ ಈ ಸಲ RCB ಕಪ್ ತಗೋತಿಲ್ಲ.
ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಿರ್ಸೇರಿ ಪಾದಯಾತ್ರೆ ಡೇ 10 ಇವತ್ತು ಯಾವ ಬಿಟ್ಟಿರೋದು ಶಾಂತಿನಗರ ರೀ. ಶಾಂತಿನಗರ ಐತಿ. ಮಧ್ಯರಾತ್ರಿ 2 o'clock ಆಗೈತೆ ರೀ, 2 ಗಂಟೆ ಆಗೈತಿ. ಜಾಗ ಬಿಟ್ಟಿವ್ರಿ. ಈಗ ಎಲ್ಲಿ ಹೊಂಟೇನ್ರಿ? ಮುಂದೆ ಇಲ್ಲಿ ಕರ್ನೋ ಕ್ರಾಸ್ ರೀ, ಅಲ್ಲೇನೈತಿ ಮಧ್ಯಾಹ್ನ ವಸ್ತಿ ಅಲ್ಲೈತಿ ರೀ. ಕರ್ನೋ ಕ್ರಾಸಿಗೆ ಇಲ್ಲಿಂದ 22 ಕಿಲೋಮೀಟ್ರ್ ಆಗತ್ತೆ ರೀ. ಬಹುತೇಕ 1 ಕಿಲೋಮೀಟ್ರ್ ಬಂದಿರ್ಬೋದು ನಾವೀಗ. ಈ ಚಾನಲ್ ಮೊದಲು ಹೇಳ್ತಾರೆ ಸಬ್ಸ್ಕ್ರೈಬ್ ಆಗಿರೋ ಹೊಸದಾಗಿ ಬಂದವರು ಈ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರು ಏನಂತಾರೆ మీ ಅಂತ ಶೇರ್ ಮಾಡಿರಿ. ನಮ್ಮ ಬ್ರದರ್ ಅದಾರೋ ಮಾತಾಡ್ತೇನೆ. ಎಲ್ರಿಗೂ ಶುಭೋದಯ. ಎಲ್ಲರಿಗೆ ಶುಭೋದಯ ಸ್ನೇಹಿತರೆ. ಇವಾಗ ಎಲ್ಲಿ ಬಂದ್ವಿ? ಕರ್ನೂಲ್ ಕ್ರಾಸ್ ಹತ್ರ ಬಂದ್ವಿ. ಇನ್ನೊಂದು 7 ಕಿಲೋಮೀಟ್ರ್ ಅಷ್ಟೇ ಐತಿ. ನೀನು RCB ವಿನ್ ಆಗತ್ತ. ಅದಕ್ಕೆ ನಮ್ಮ ಸ್ನೇಹಿತರು ಜೈ RCB ತನ ಹತ್ರ ನೋಡ್ರಿ. ಓಯ್ RCB ವಿನ್ ಆಗತ್ತಲ್ಲ ನೀನೇ. ಏನ್ರು RCB ಅಭಿಮಾನಿಗಳ ನೀವೆಲ್ಲ? ಮತ್ತೆ ಹೆಂಗ್ ಬರ್ಬೇಕು? ಜೋಶ್ ಹೆಂಗ್ ಬರ್ಬೇಕು RCB ಅಂದ್ರೆ? ಜೈ RCB. ಕೇಳ್ ಫ್ಯಾನ್ಸ್ ಇದೀನಲ್ಲ ನಾವೆಲ್ಲ ಕೇಳ್ ಫ್ಯಾನ್ಸ್. ಸಮಯ 6:30, 10ನೇ ದಿನ ಇವತ್ತ. ಸಮಯ 6:30 ಈಗ. ಕರ್ನೋ ಕ್ರಾಸಿಗೆ ವಸ್ತಿ ಇತ್ತು, ಮಧ್ಯಾಹ್ನ ವಸ್ತಿ ಇವತ್ತ. ಊಟದ ಬಳಿಕ ಇವ್ರು ನೋಡ್ರಿ. ಸೂರ್ಯೋದಯ ಹಾಕತ್ತೈತಿ. ಈಗ ಸೂರ್ಯೋದಯ ಹಾಕತ್ತೈತಿ. ಪಾದಯಾತ್ರಿಗಳ ಸಿಕ್ಕಾಬಿಟ್ಟು ಪಾದಯಾತ್ರೆ ಹೊಂಟಿದ್ದಾರೆ. ಇನ್ನೊಂದು ತಾಸು ಬಿಟ್ರೆ ಎಲ್ಲಾರ್ದು ಚಡ್ಡಿ ಇರ್ತೈತಿ. ಓ ಮಲ್ಲಿಕಾರ್ಜುನ ಗುರುಗಳ, ಓ ರಾಜು ಅವರ ಗುರುವೇ ನಿನ್ನ ಆಟ ಬಲ್ಲೋರು ಯಾರ್ಯಾರು. ನಮ್ಮ ಕರ್ನಾಟಕ ಬಸ್ ಹತ್ರ, ಜಾತ್ರಾ ವಿಶೇಷ ಬಸ್ ಹತ್ರ ಸಿಕ್ಕಾಬಿಟ್ಟು ಹೊಂಟಾವ್ರಿ. ಅದು ನೋಡ್ತಾರೆ ಭಾಳ ಖುಷಿ ಆಕತಿ. ಜೈ RCB. ಏ ಮಾರ KL ರಾಹುಲ್ನ ಇವರು ತಗೊಳಿಲ್ಲ, ತಗೊಂಡಿರೋ ನಮ್ಗೆ ಇನ್ನೊಟ್ಟು ಖುಷಿ ಆಕಿತ್ತು. ನಾವೆಲ್ಲ KL ರಾಹುಲ್ ಫ್ಯಾನ್ಸು. ಅದೊಂದು ನಮಗೆ ದುಃಖಕರವಾಗ್ತದೆ. ನಮ್ಮ ಕನ್ನಡಿಗ, ನಮ್ಮ ಹೆಮ್ಮೆಯ ಕನ್ನಡಿಗ KL ರಾಹುಲ್ ಅವರು ನಮ್ಮ RCB ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಸ್ತದ. ಹೀಗೆ ಅವರು ಗೆದ್ದು ಕಪ್ ಈ ಸಲ ಆದರೂ ಕಪ್ ತರಬೇಕಂತ ನಮ್ಮ RCB ಫ್ಯಾನ್ಸ್ ವತಿಯಿಂದ ನಾವು ಹೇಳ್ತಾ ಇದ್ದೀವಿ. ಜೈ RCB. ಜೈ RCB. ಜೈ RCB. RCB ಫ್ಯಾನ್ಸ್ ಯಾರಿದ್ದೀರಿ? ಒಂದರ ಇದನ್ನ ಕೊಡ್ರಿ, ಲೈಕ್ ಕೊಡ್ರಿ, ಪಡಪಡ ಕಮೆಂಟ್ ಮಾಡಿರಿ. ಜೈ RCB ಅಂತ. ನಮಸ್ಕಾರಗಳು ನಿನಗೆ ಭಾಸ್ಕರ, ನಮಸ್ಕಾರಗಳು ನಿನಗೆ ಭಾಸ್ಕರ. ಸ್ನೇಹಿತರೆ, ಸೂರ್ಯೋದಯ ಆಗತ್ತೆ ನೋಡ್ರಿ. 7 ಗಂಟೆಗೆ 10 ನಿಮಿಷ ಕಡಿಮೆ ಐತಿ. ಈಗ ಕರ್ನೂಲ್ ರೋಡಿಗೆ ಇದೀವಿ, ಕರ್ನೂಲ್ ಕ್ರಾಸ್ ರೋಡ. ಸೂರ್ಯೋದಯ ಆಗಕತ್ತೈತಿ ಈಗ ನೋಡ್ರಿ. ಎಷ್ಟು ಚಂದ ಸೂರ್ಯ ಕೆಂಪಾಗಿ ಕಾಣಿಸ್ತಿದ್ದಾನೆ. ಮರ್ಯಾದ ನೋಡ್ರಿ. ಈಗ ನಿಮ್ದು ಹೆಸರೇನ್ರಿ? ಯಾವ ಊರ್ರಿ? ಯಾವ ಶಾಪುರದವ್ರ? ಸೆಟ್ಗೇರವ್ರು. ಅಲ್ಲಿಂದ ಅಲ್ಲಿ ಏನು ಇದನ್ನ ಪ್ಲೇಸ್ ಬಿಟ್ಟು ಎಷ್ಟು ದಿವಸ ಆತ್ರ? 5 ದಿವಸ ಆಯ್ತು. ಕಿಲೋಮೀಟ್ರ್ ಎಷ್ಟು ಆತ್ರಿ ಈಗ? ಏನಂತಾರ ಇದು ಪಾದಯಾತ್ರೆನ ಇದ ಫಸ್ಟ್ ಮಾಡತ್ತೀರ? ಏನು 2 ವರ್ಷ ಇದೇ ರೀತಿ ಹೋಗ್ತೀರಿ? 14% ಹೌದ್ರಿ. ಧನ್ಯವಾದ. ಯೂಟ್ಯೂಬ್ ಚಾನಲ್ ಬರುತ್ತೆ ನೋಡ್ರಿ. ಇದು ಹೃದಯಪುರ ಧನ್ಯವಾದಗಳು. ಸ್ನೇಹಿತರೆ, ಈಗ ಕರ್ನೂಲ್ ಕ್ರಾಸ್ದಿಂದ ಮಧ್ಯಾಹ್ನ ವಸ್ತಿ ಅಂತಿ ಕರ್ನೂಲ್ ಕ್ರಾಸಿಗೆ ಹತ್ರಿ. ಮುಂಜಾನೆ 9 ಗಂಟೆಗೆ ಕರ್ನೂಲ್ ಕ್ರಾಸ್ ಬಂದಿದ್ವಿ. ಇಲ್ಲಿ ಏನೈತಿ ಊಟ ಗಂಟೆ ಮಾಡ್ಕೊಂಡು ಜಾಗ ಬಿಡತ್ತೀರಿ. ಮಧ್ಯಾಹ್ನ 3 ಗಂಟೆಗೆ ಐತ್ರಿ. ಈಗ ಇನ್ನೆಷ್ಟು ಹೋಗ್ತಿರೋದು? ಅಲ್ಲಂಪುರ ಹೊಳಿ. ದೇವಸ್ಥಾನ ಯಾವ್ದ್ರದ? ಅಲ್ಲಂಪ್ರಭು ದೇವಸ್ಥಾನ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅಲ್ಲಿ ಹೋದ ಬಳಿಕ ಏನೈತಿ ಎಲ್ಲ ವಿವರಣೆ ಸಹಿತ ಏನಂತರ ಗುಡಿ ತೋರಿಸ್ತೀನಿ ನಾನು ನಿಮ್ಗೆ. ನೋಡ್ರಿ, ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರು ಇದಾರು. ಹಾಯ್ ಮಾಡಿ ಎಲ್ಲರೂ ಕೂಡ. ಬರ್ರಿ ಬ್ರದರ್. ಇಲ್ಲಿ ಬರೋಕಿದ್ದಾರೆ ನೋಡ್ರಿ. ನಾವು ನಿಮ್ಮ ನಾವು ಬರ್ಲೆ. ನೀನು ಸುಂದರವಾದ ಮೋತಿಯನ್ನು ನೋಡಿ ಏನಾರ ಮಾತಾಡ್ತೀರಿ? ಯಾರ್ರಿ ಅನುಭವ ಹಂಚ್ಕೋತೀರಿ? ಈಗ ನಾವು ಬರುವುದು ಇದು 3ನೇ ವರ್ಷ. ವರ್ಷ ಕಳೆದಂತೆ ಮೊದಲೇ ನಮಗೆ ತುಂಬ ಒಳ್ಳೆಯದೇ ಮಾಡ್ತಿದ್ದಾನೆ. ಇಷ್ಟು ನಮ್ಮ 2 ಮಾತು. ಮತ್ತೇನು ಮಾತಾಡ್ತೀರಿ? ಫಸ್ಟರ್ಸ್ ಮಾತಾಡೋದು ಹೇಳ್ರಿ.
ಮನೆ ಬರ್ರಿ ಮಾತಾಡಿದ್ರಲ್ಲ ಮಾತಾಡ್ರಲ್ಲ ಬರೋದು ಫಸ್ಟ್ನೇ ವರ್ಷ ರೈಲ್ವೆ ಯಾವುದೇ ಆಗಲಿ ಏನಾಗಲಿ ಮಲ್ಲಯ್ಯ ನಮಗೆ ಆಗುತ್ತಿಲ್ಲ. ಸುರಕ್ಷಿತವಾಗಿ ಶ್ರೀಶೈಲ ಪಾದಯಾತ್ರೆಯನ್ನು ಮಾಡ್ತಿದ್ದೇವೆ. ನೋಡಿ ಸರಿ ಸ್ನೇಹಿತರಿಗೆ ಸರ್ಕಳಕ್ಕೆ ಬಂದಿವ್ರಿ. ಈಗ ಇಲ್ಲಿ ನೋಡ್ರಿ ಎಷ್ಟು ಚಂದ ಐತಿ ನಂದಿ ವಿಗ್ರಹ. ನಮ್ಮ ಸ್ನೇಹಿತರ ಪಾದಯಾತ್ರೆಗಳು ನಿಂತಾರ ನೋಡ್ರಿ. ಈಗ ಅವ್ರ ಸಮೇತ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನಂದಿ ವಿಗ್ರಹ ತೋರಿಸ್ತಾ. ನೋಡಿ ಸ್ನೇಹಿತರೆ, ಈಗ ಸ್ನೇಹಿತರೆ ನೋಡ್ರಿ ಹೊಳದಾಗ ಹೊಂಟಿವತ್ತ ಅಲ್ಲಂಪುರ್ಕ ನಮ್ಮ ಸ್ನೇಹ ನೋಡ್ರಿ ನಮ್ಮ ಆತ್ಮೀಯ ಅಣ್ಣ ತಮ್ಮಂದಿರು ಯಾವ ರೀತಿ ಬರಾಕತ್ತಾರ ದನಿಗೆ ಕತ್ತ. ಅಲ್ಲ ಕಂಬಿ ಹೇಳ್ಬಿಟ್ರಿ ಒಟ್ರು ಕೂಡಿ ಅಲ್ಲ ಕಂಬಿ ತಗೊಂಬರೋರು ಎಲ್ಲ ಹುಡುಗರು ಮುಂದೆ ಬಂದ್ರೆ ಹೆಂಗತ್ತಿ ಕಂಬಿ ಇದು. ತಂಬಾಕೊಲ್ದಾಗ ಬಂದೇವ್ರಿ. ಈಗ ತೆಲಂಗಾಣದಾಗ ಅದೀವ್ರಿ. ತೆಲಂಗಾಣ ತಂಬಾಕುದಾಗದವ್ರಿ. ಶಿಸ್ತು ತಂಬಾಕ್ ಮಸ್ತ್ ಐತ್ರಿ. ಶಿಸ್ತು ಮೊಸರನ್ನ ಹೊಡೆದ್ ಮುಂದೆ ಜಾಗ ಬಿಟ್ಟವ್ರಿ. ಇದು ತಂಬಾಕ ಇದೆ ಶಿವನಿಗೆ ಗೊತ್ತಿಲ್ಲ ನನಗೆ ಎಲ್ಲೈತಿ ತಂಬಾಕ್ ಎಲ್ಲಾರಿ ತೋರ್ಸ ನೋಡಿ ಸ್ನೇಹಿತರೆ. ತಂಬಾಕತ್ ನೋಡ್ರಿ ನಂಗೆ ಗೊತ್ತಿರ್ಲಿಲ್ಲ ನಿಜಾಳು ಸುಳ್ಳು ಹೇಳ್ಬಿಡ್ರಿ. ಮತ್ತೆ ಎಕ್ಸ್ಪೀರಿಯನ್ಸ್ ಇದ್ರೆ ಯಾರಾದ್ರೂ ಮುಂದೆ ಬರಲ್ಲ ಸ್ವಲ್ಪ. ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತ್ರಿ? ನೋಡಿ ಸ್ನೇಹಿತರೆ ತಂಬಾಕ ನೋಡ್ರಿ ಹಸಿರಿದಾಗ ಇದು ಮಾಡ್ತಾರಿ. ತೂತ್ ಮಾಡಿ ಹಾಕ್ತಾರಿ. ಸರಿಯಾಗಿ ಮಾಹಿತಿ ಹೇಳ್ರಿ ಅದನ್ನ ಯಾರು ಬಾ ಇವ್ರ ಮಹೇಶ್. ಇದನ್ನ ತಂಬಾಕು ಐತ್ಲೆ ಎಲ್ಲ ತಗೊಂಡ ಮೊದಲ ಪೋಣಿಸಿ ಇದು ಸುತ್ತಳಿ ಒಳಗೆ ಪೋಣಿಸಿ ಹಾರಾಕ್ತಾರ್ರಿ. ಹಾರಾಕಿ ಅದನ್ನ ಆಮೇಲೆ ಬಟ್ಟಿಗೆ ಒಯ್ತಾರ್ರಿ. ಬಟ್ಟಿ ಕೊಟ್ಮೇಲೆ ತಾನ ಅದು ಪುಡಿ ಆಗುತ್ತೆ, ಅದನ್ನ ಮಾರ್ಕೆಟ್ಗೆ ಒಯ್ತಾರ್ರಿ. ಓಹೋ ನೋಡಿ ಸ್ನೇಹಿತರೆ 2 ವರ್ಷ ನಾವು ಹೇಗೆ ಮನ್ಕೊಂಡು ಮಾಡ್ತೀವಿ ಹಾಗೆ ಸೇಮ್ ಇದನ್ನ ಮುಂದೆ ತೋರಿಸ್ತೀವ್ರಿ. ಅದನ್ನ ಒಣ ಹಾಕಿದ್ ವಿಡಿಯೋ ನೋಡಿ ಮಹೇಶ್ ಸರ್ ತೋರಿಸ್ತಾ ನೋಡ್ರಿ. ನಾನು ನೋಡ್ಗ ಇಟ್ಟದಕ್ಕ ಇದ್ರಾಗ ಬಂದಿನ ಕರೆ ನನಗೆ ಗೊತ್ತಾ ಇಲ್ಲ ತಂಬಾಕತ್ತ. ಆದ್ರೂ ಯೋಚನೆ ಮಾಡಿದ್ನಿ ಏನಿದು ಅಂತ. ನಮ್ಮ ಮಹೇಶ್ ಅವರು ನಮ್ಮ ಆತ್ಮೀಯ ಬ್ರದರ್ ನಮ್ಮ ತಮ್ಮ ಮುಂದೆ ಇದೆಲ್ಲ ಪುಡಿ ಆಗುತ್ತೆ ನೋಡ್ರಿ. ಇದು ತಂಬಾಕತ್ ನೋಡ್ರಿ. ಆಮೇಲೆ ಸುಣ್ಣ ಹಾಕಿ ಮುಂದಿರೋದು ತಂಬಾಕು ಹಂಗಾದ್ರ ಅದರ ನೋಡಿ ಸ್ನೇಹಿತರೆ. ಇಲ್ಲಿ ಮುಂದುವರೆ ತೋರಿಸ್ತಾ ಇರೋದಲ್ಲ ತಂಬಾಕು. ನೋಡ್ರಿ ಕರಿ ಭೂಮಿಯಲ್ಲಿ ಬೆಳೆದ್ರು ಇದು ನೋಡ್ರಿ ಇದೇನೈತಿ ಸಂಪೂರ್ಣ ಆಗಿರೋದು ತಂಬಾಕು ನೋಡಿ ಸ್ನೇಹಿತರೆ. ಭೂಮಿಯ ಮೇಲಿಂದ ಕವನ. ಇಲ್ಲಿ ಬರೀ ತಂಬಾಕು ನೆಲಗಳೇ ಮಾತ್ರ ಕಾಣ್ತವೆ. ನಮ್ಮ ಕಡೆ ಹೇಗೆ ಗೋಧಿ ಬೆಳಿತಾರೆ ಹಾಗೆ ಇಲ್ಲಿ ತಂಬಾಕು ನೋಡಿ ಗಾಯ್ಸ್. ಇದು ತಂಬಾಕು ಬೀಜ ನೋಡ್ರಿ. ತಂಬಾಕು ಬೀಜ ನೋಡ್ರಿ. ಒಳಗೆ ಕಾಳು ಮೆಣಸಿನ ಹಾಗೆ ಇರ್ತದೆ. ಹುರಿ ಬೀಜ ಓದ್ ಬಿತ್ತರಿ ತಂಬಾಕು ಇದ್ರಾಗ ಬಂದಿನಿ ನನಗೆ ಗೊತ್ತಾಗಿಲ್ಲ ತಂಬಾಕು ಹತ್ತಿದ. ಬೀಜ ನೋಡಿ ಸಾಸ್ಮಿಕ ನೋಡಿ ಬೀಜ ರೀ. ಸಾಸ್ವಿಕಿಂತ ಸಣ್ಣ ಏಯ್ ಅಲಿಂಪುರ ಏಯ್ ಸ್ನೇಹಿತರು ತಂಬಾಕು ಬೆಳೆ ನೋಡ್ರಿ. ಇದು ಲಾಸ್ಟ್ ಇದು ನೋಡ್ರಿ. ಇದೇನೈತಿ ಬೆಲೆ ಏನೈತಿ ಇದು ಮಾಡಿ ಒಣಗಿಸಿ ಇದು ಮಾಡ್ತಾರೆ ತಂಬಾಕು ಮಾಡ್ತಾರೆ ಸ್ನೇಹಿತರೆ. ನೋಡ್ರಿ ತಂಬಾಕು ಬೆಲೆ ಇದು ಈ ರೀತಿ ಬಿಡಿಸಿಟ್ಟಿರ್ತಾರೆ ಸ್ನೇಹಿತರೆ. ಆ ತಂಬಾಕು ಎಲೆಗಳನ್ನು ಈ ರೀತಿ ಬಿಡಿಸಿಟ್ಟಿರ್ತಾರೆ ನೋಡ್ರಿ. ತಂಬಾಕು ಎಲೆಗಳು ನೋಡಿ ಸ್ನೇಹಿತರೆ. ಅದು ತಂಬಾಕು ಬೆಲೆ ಏನಿತ್ತಿರಲ್ಲ ತಂಬಾಕು ಬೆಲೆ ತಪ್ಪಳುಗಳನ್ನು ಈ ರೀತಿ ಒಣಗಾಕಿಡ್ತಾರೆ. ಇದು ಒಣಗಿದ್ರೆ ಆಚೆ ಕಡೆ ಹಸಿದೈತಿ. ಆಚೆ ಕಡೆ ಹಸಿದೈತಿ, ಈ ಕಡೆ ಒಣಗಿದ್ದೈತಿ ನೋಡ್ರಿ. ಈ ರೀತಿ ಒಣಗಿಸೋದಕ್ಕೆ ಏನು ಮಾಡ್ತಾರೆ ಮುಂದೆ ಕೆಲಸ ಮುಂದೆ ಬಟ್ಟೆ ಕೊಡ್ತಾರೆ. ಬಟ್ಟೆ ಕೊಡ್ತಾರೆ ಮುಂದೆ. ಅದನ್ನು ಬಟ್ಟೆ ಕೊಟ್ಟು ತಾನ ಇದು ಕಟ್ಟಿ ಹಾಕತ್ರಿ. ಹಾಕತ್ರಿ ಬಟ್ಟೆ ಆತಂದ್ರೆ ಈ ಥರ ತಂಬಾಕು ಹೋಗುತ್ತೆ. ಬಟ್ಟೆ ಹತ್ರ ಈ ಥರ ಹಾಕತ್ರಿ ತಂಬಾಕು. ಸ್ನೇಹಿತರೆ ನೋಡ್ರಿ 2 ದಿನದಿಂದ ವಿಡಿಯೋದಾಗ ನಮ್ಮ DJ ಮಲ್ಲೂರು ಕಾಣಿಸಿದಿಲ್ಲ. ಮತ್ತೆ ಎಂಟ್ರಿ ಆಗ್ತಿದ್ದಾರೆ. ಯಾವ ರೀತಿ ಎಂಟ್ರಿ ಆಗ್ತಾರೆ ಅಂದ್ರೆ ಗೋಪುರಕ್ ಮೂಲಕ ಎಂಟ್ರಿ ಮಾಡ್ತೀವಿ. ಅವ್ರನ್ನ ಸ್ವಾಗತ ಮಾಡ್ತೀವಿ ಗೋಪುರಕ್ ಮೂಲಕ. ಈಗ ನೋಡಿ ಸ್ಲೋ ಮೋಷನ್ ಬರ್ತಾರ ಎಲ್ರು. DJ ಮಲ್ಲೂರಿಗೆ ಗೋಪುರಕ್ ಮಾಡಿ ಸ್ವಾಗತ ಮಾಡ್ಕೋಬೇಕು. ಬರ್ರಿ ಹೊಂಟ್ಬಿಟ್ರಲ್ಲ ಹೆಂಗ್ರು ತಡ್ತೈತ್ರಿ. ಬರ್ರಿ
ತಗೋರಿ ಅನ್ರಲ್ಲ ಪರಾಗ್ ಏನೋ ಮಾತಾಡ್ಬರ್ರಿ ಅವಮಾನ ಆತ್ ನನಗೆ ಒಳ್ಳೆ ಮಾತಾಡ್ಬರ್ರಿ ಮಳವ್ರಿ. ಬೆಳಗಿನಿಂದ ಎದ್ದೇವು, ಅರ್ಧ ಹಾದಿಗೆ ಬಂದು ಟೀ ಕುಡಿದೆವು. ನಂತರ ಅಲ್ಲಿಂದ ಮುಂದಕ್ಕೆ ಬಂದು ಸ್ವಲ್ಪ ಉಪ್ಪಿಟ್ಟು ತಿಂದೆವು. ಆಮೇಲೆ ವಿಸರ್ಜನೆ ಸಟ್ಪಟ್ ಅನಿಸಿದ್ದೀವಿ. ತಿರುಗಾಡಿ ಬಂದೆವು. ಆ ನಂತರ ಮಧ್ಯಾಹ್ನ ವಸ್ತಿಯನ್ನು ಸದ್ಯ ಅಲ್ಲಂಪುರ ಜೋಗುಳಾಂಬ ದೇವಸ್ಥಾನಕ್ಕೆ ನಾವು ಹೊರಟಿದ್ದೀವಿ. ಸಾಯಂಕಾಲದ ವಸ್ತಿ ಇದೆ. ಎಕ್ಸ್ಪ್ಲೋರ್ ಮಾಡ್ತಾರೆ ನಮ್ಮ ಹಿರಿಯರ. ಯಾರವರು ಸಚಿನ್ ಉದಯ್ ಕುಮಾರ್ ಅವರು ಹೆಚ್ಚಿನ ಮಾಹಿತಿಯನ್ನು ಮುಂದೆ ತಿಳಿಸ್ತಾ ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿ ಜೋಗುಳಂಬ ಬಾಳ ಬ್ರಹ್ಮೋತ್ಸವ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರಿ. ಇಲ್ಲಿ ನೋಡೋಣ, ಇದ್ರ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡ್ತೀನತ್ರಿ. ಒಳಗಡೆ ವಿಡಿಯೋ ಅಲಾವ್ ಐತಿಲ್ಲ, ಯಾರಿಗೊತ್ತು ನೋಡ್ತೀನತ್ರಿ. ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿರಿ. ಒಳಗಡೆ ವಿಡಿಯೋ ಅಲಾವ್ ಇರಲಿಲ್ಲ. ಇದು 30 ನಿಮಿಷ ಅದರ ಅನಿವಾರ್ಯ ಕಾರಣದಿಂದ ಸಿಂಪಲಾಗಿ ತೋರಿಸ್ತೀನತ್ತ. ಮತ್ತೆ ಬರ್ತೀನತ್ರಿ ಮುಂದಿನ ತಿಂಗಳ ಮತ್ತೆ ಬಂದಾಗ ಸಂಪೂರ್ಣ ವಿಡಿಯೋ ಮಾಡ್ತೀನತ್ತ. ನಾನು ಆತ್ಮೀಯ ಸ್ನೇಹಿತರು ಅದಾರ ನೋಡ್ರಿ. ಒಟ್ಟರು ದರ್ಶನ ಹೆಂಗಾತು ಮನಸ್ಸಿಗೆ ಚೆನ್ನಾಗಿತ್ತು. ನಾವು ಹೋದ್ರ ಮಂಗಳಾರತಿ ಇಲ್ಲಿ 12 ಜ್ಯೋತಿರ್ಲಿಂಗ ಮೂರ್ತಿಗಳ ದರ್ಶನನೂ ಆಯ್ತು. ಎಲ್ಲ ಮೂರ್ತಿಗಳು ಇದಾವೆ. ಹಾಂ ರೀ, ಮನಸ್ಸಿಗೆ ಹೆಂಗೆ ಅನಿಸ್ತೀರಿ? ಮನಸ್ಸಿಗೆ ಶಾಂತಿ, ನೆಮ್ಮದಿ ಆಯ್ತು, ಸಮಾಧಾನ ಆಯ್ತು. ಬಂದಿವಿ ಇಲ್ಲಿ ಹೇಳ್ಬೇಕಂದ್ರೆ ಪೂಜೆ ನಡೆದಿತ್ತು. ಒಳ್ಳೆ ದರ್ಶನ ಆಯ್ತು. ಮಂಗಳಾರತಿನೂ ಆಯ್ತು, ಎಲ್ಲ ಆಯ್ತು. ಹಾಂ ರೀ, ಇಲ್ಲಿ 12 ಜ್ಯೋತಿರ್ಲಿಂಗಗಳು ಇದ್ದಾವೆ. 12 ಜ್ಯೋತಿರ್ಲಿಂಗಗಳ ದರ್ಶನ ಆಯ್ತು. ಸ್ನೇಹಿತರೆ, ಮತ್ತೊಮ್ಮೆ ಬರ್ತೀನತ್ರಿ. ಈ ಸುಮ್ಮಗ ಹೊರಗಿನ ತೋರಿಸ್ತೀನತ್ತ. ಮತ್ತೊಮ್ಮೆ ಬಂದಾಗ ಏನೈತಿ ಸಂಪೂರ್ಣವಾಗಿ 30 ನಿಮಿಷದ ವಿಡಿಯೋ ನಾನು ಮಾಡ್ತೀನತ್ತ. ಸಂಪೂರ್ಣವಾಗಿ ಮುಂದಿನ ತಿಂಗಳು ಬಂದಾಗ ಇಲ್ಲಿ ನೋಡ್ರಿ ಇಲ್ಲಿ. ಹೈ ನಿಂದ್ರ ಮಾಡಿದ್ರಲ್ಲ ದರ್ಶನ ಫುಲ್ ಆಯ್ತು. ಒಟ್ಟ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡ್ರಿ. ಜೋಗುಳಾಂಬ ಅಮ್ಮನವರು ದರ್ಶನ ಮಾಡಿದ್ರಿ ಚಂದಾಗಿ. ಭಾರಿ ದರ್ಶನ. ಸಂಪದ ಕೊಡುವನು ಮಲ್ಲಯ್ಯ. ಧನವ ಕೊಡುವ ಧನ ಧಾನ್ಯವ ಕೊಡುವ, ಸಿರಿಯ ಕೊಡುವ ಸಂಪದ ಕೊಡುವ. ಧನವ ಕೊಡುವ ಧನ ಧಾನ್ಯವ ಕೊಡುವ, ಸಿರಿಯ ಕೊಡುವ ಸಂಪದ ಕೊಡುವ. ಸಿರಿಯ ಕೊಡುವ ಸಂಪದ ಕೊಡುವ, ಸಿರಿಯ ಕೊಡುವ ಸಂಪದ ಕೊಡುವ. ಮುದ್ದಾಡುವ ಬಾಲನ ಕೊಟ್ಟರೆ ನಿಮ್ಮ ಧರ್ಮ ಚಂದ. ಮುದ್ದಾದ ಬಾಲನ ಕೊಟ್ಟರೆ ನಿಮ್ಮ ಧರ್ಮ